ಹಾಯ್ ಫ್ರೆಂಡ್ಸ್, ನಾವು ನೋಡ್ರಿ ಬೀದರ್ನಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಲು ಬಂದಿದ್ದೇನೆ. ಇದೇನು ಕಾಣಿಸ್ತದಲ್ರಿ ನಮ್ಗ ಮೊಹಮ್ಮದ್ ಗವಾನ್ ಅವರು ಸ್ಥಾಪಿಸಿರ್ತಕ್ಕಂಥ ಮದರಸಾ ವಿಶ್ವವಿದ್ಯಾಲಯ ಅಂತ ಕರಿತೀವಿ ನೋಡ್ರಿ. ಮೊಹಮ್ಮದ್ ಗವಾನ್ ಅವರು ಇದನ್ನ ಸ್ಥಾಪನೆ ಮಾಡ್ಯಾರ. ಇನ್ನು ಏನೇನು ಸ್ಪೆಷಲ್ ಆದಂತ ಒಳಗೆ ಹೋಗಿ ತೋರಿಸ್ತೀನಿ ಬರ್ರಿ. ಇದೇನ್ ಕಾಣಿಸ್ತದಲ್ರಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ಮೊಹಮ್ಮದ್ ಗವಾನ್ ಅವರು ಕ್ರಿಸ್ತಶಕ 1472ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಮದರಸಾ ವಿಶ್ವವಿದ್ಯಾಲಯ ನೋಡ್ರಿ. ಇದು ಇಂಡೋ ಇಸ್ಲಾಮಿಕ್ ವಾಸ್ತು ಶೈಲಿಯಲ್ಲಿದ್ದು ಅರಬಿಕ್, ಪರ್ಷಿಯನ್ ಮತ್ತು ಧಾರ್ಮಿಕ ಶಿಕ್ಷಣ ನೀಡುವ 3 ಅಂತಸ್ತಿನ ಒಂದು ಕಟ್ಟಡ ಆಗಿರುತ್ತೆ ನೋಡ್ರಿ. ಆಗಿನ ಕಾಲದ ವಿಶ್ವವಿದ್ಯಾಲಯ ಅಂತಾನೆ ಹೇಳ್ಬಹುದು. ಇದು 3000 ಪುಸ್ತಕಗಳ ಗ್ರಂಥಾಲಯ, ತರಗತಿಯ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಮತ್ತು ವಿದ್ಯಾರ್ಥಿಗಳ ವಸತಿ ಗೃಹಗಳನ್ನು ಸಹ ಇದು ಒಳಗೊಂಡಿತ್ತು. ಮೊಹಮ್ಮದ್ ಗವಾನ್ ಅವರು ಪರ್ಷಿಯನ್ ದೇಶದ ವಿದ್ವಾಂಸರಾಗಿರ್ತಾರ. ಸುಮಾರು 1460ರಿಂದ 72ರ ಅವಧಿಯಲ್ಲಿ ಇದು ನಿರ್ಮಾಣ ಆಯಿತು ಅಂತ ಹೇಳ್ತಾರ. ಇದು ಪರ್ಷಿಯನ್ ಶೈಲಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರಭಾವಿ ಕಟ್ಟಡ. ಎತ್ತರವಾಗಿರ್ತಕ್ಕಂತಹ 100 ಅಡಿಯ 4 ಮಿನಾರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಕಟ್ಟಡದ ವೈಶಿಷ್ಟ್ಯತೆಯನ್ನು ನೋಡಿದಾಗ ಸುಮಾರು 1000 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯವನ್ನು ಇದು ಒಳಗೊಂಡಿರ್ತದ. 3 ಅಂತಸ್ತಿನ ಕಟ್ಟಡವಾಗಿದ್ದು ಇದರಲ್ಲಿ ಮಸೀದಿ, ಉಪನ್ಯಾಸ ಸಭಾಂಗಣಗಳು ಮತ್ತು ಪ್ರಾಧ್ಯಾಪಕರ ವಸತಿ ಗೃಹಗಳು ಸಹ ಇಲ್ಲಿ ಇರ್ತವ. ಇದು ಪ್ರಸ್ತುತ ಒಂದು ಪ್ರವಾಸಿ ತಾಣವಾಗಿ ಭಾರತೀಯ ಪುರಾತತ್ವ ಸಮೀಕ್ಷೆ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿ ಈಗ ಜನರನ್ನು ಆಕರ್ಷಿಸ್ತದ ನೋಡ್ರಿ. ಆದ್ರೆ ಇದು 1695ರಲ್ಲಿ ಬಂದೂಕಿನ ಪುಡಿ ಸ್ಫೋಟದಿಂದಾಗಿ ಈ ಕಟ್ಟಡದ ಒಂದು ಭಾಗ ಹಾನಿಗೊಳಗಾಯಿತು. ಆದರೆ ಇದು ಇಂದಿಗೂ ತನ್ನ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಂಡಿದೆ. ತುಂಬಾ ಸುಂದರವಾಗಿರ್ತಕ್ಕಂತಹ ಒಂದು ಮೊದಲ ಕಾಲದ ವಿಶ್ವವಿದ್ಯಾಲಯ ನೋಡ್ರಿ. ಅದಲ್ಲದೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರ ಆಗಿರ್ಬೋದು, ತರ್ಕಶಾಸ್ತ್ರ ಆಗಿರ್ಬೋದು, ಗಣಿತ ಆಗಿರ್ಬೋದು, ಇನ್ನು ಹಲವಾರು ವಿಷಯಗಳನ್ನ ಇಲ್ಲಿ ಬೋಧನೆ ಮಾಡ್ತಿದ್ರು. ಭಾರತದವರು ಅಷ್ಟೇ ಅಲ್ಲದೆ ವಿದೇಶದಿಂದಲೂ ಸಹ ಇದು ಒಂದು ವಿದ್ಯಾರ್ಥಿಗಳನ್ನು ಆಕರ್ಷಣೆಗೆ ಒಳಪಡಿಸ್ತಿತ್ತು. ಆಗಿನ ಕಾಲದ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಇದನ್ನು ಹೋಲಿಕೆ ಮಾಡ್ತಿದ್ರು ನೋಡ್ರಿ. ಅಂದ್ರೆ ಭಾರತದ ಆಕ್ಸ್ಫರ್ಡ್ ಅಂತಾನೆ ಇದನ್ನ ಕರಿತಿದ್ರು. ನೋಡ್ಬೋದು ಈಗ ಎಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ವಿಶ್ವವಿದ್ಯಾಲಯ ಅಂತ ಹೇಳಿ. ಅದೇನ್ ಮಿನಾರ್ ಕಾಣಿಸ್ತದಲ್ರಿ, ಅದೇ ತರ 4 ಕಡೆ ಮಿನಾರ್ ಇದ್ವು ಮೊದ್ಲೆಲ್ಲ. ಆದ್ರೆ ಅದು 1695ರಲ್ಲಿ ಸ್ಫೋಟದಲ್ಲಿ ಧ್ವಂಸಗೊಂಡದ್ ನೋಡ್ರಿ. ಇದು ಕೋಟೆಲಿಂದ ಹಿಡಿದು ಹಲವಾರು ಒಂದು ವಾಸ್ತುಶಿಲ್ಪದ ಬಾಗಿಲು ತೆಗೆದಂತಾಗುತ್ತ ಕೋಟೆ ಒಳಗ್ ಹೋದ್ರ. ಅದೇ ತರ ಇದನ್ನು ಮದ್ರಸಾ ಚೆನ್ನಾಗದ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಈ ವಿಡಿಯೋ ಏನಾನ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಮದರಸಾದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಬಹುಮನಿ ಸುಲ್ತಾನರ ಐತಿಹಾಸಿಕ ಸ್ಮಾರಕಗಳನ್ನು ನೋಡಿದ್ವಿ, ಕೋಟೆಗಳನ್ನು ನೋಡಿದ್ವಿ. ಇದನ್ನ ನೋಡ್ರಿ, ಒಂದು ವಿಶೇಷವಾಗಿ ಅದಂತಾನೆ ಹೇಳ್ಬೋದು. ಕಾವಲು ಗೋಪುರ ಚೌಬಾರ ಅಂತೇಳಿ ನೋಡ್ಬೋದು. ಮ್ಯಾಲ ಗಡಿಯಾರ ಅದ. ಸಿಲಿಂಡರ್ ಆಕೃತಿಯ ಈ ಕಟ್ಟಡ 80 ಮೆಟ್ಟಿಲುಗಳನ್ನು ಒಳಗೊಂಡದ. ಈಗ ಮ್ಯಾಲ ಹೋಗಕ್ ಬಿಡಲಾಗ್ಯಾರ, ಅಂದ್ರೆ ಲಾಕ್ ಮಾಡ್ಯಾರ ಅದನ್ನ. ಆಮೇಲೆ ಇದು ಸುತ್ತಲೂ 22 ಸೆಂಟಿಮೀಟರ್ ಅಗಲವಾಗಿರ್ತಕ್ಕಂತಹ ಕಟ್ಟಡವಾಗಿದ್ದು 71 ಅಡಿ ಎತ್ತರ ಆಗಿರ್ತಕ್ಕಂಥ ಚೌಬಾರ ನೋಡ್ರಿ. ಚೌ ಅಂದ್ರೆ 4 ದಿಕ್ಕಿನಿಂದ, ಅಂದ್ರೆ ಮೊದ್ಲು ಏನು ಸೈನಿಕರು 4 ದಿಕ್ಕಿನಲ್ಲಿ ಏನೇ ನಡೀತಿದ್ವು ಅಂತ ನೋಡಕ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಬಹುಮನಿ ಸುಲ್ತಾನರ ಒಂದು ಅದ್ಭುತವಾದಂತ ಒಂದು ಯೋಜನೆ ಅಂತಾನೆ ಹೇಳ್ಬೋದು ನೋಡ್ರಿ. ಚೆನ್ನಾಗದ ನೋಡ್ರಿ ನೋಡಕ. ಇದು ಮದರಸಾ ಏನ್ ನೋಡ್ತೀವಲ್ರಿ ನಾವು, ಮೊಹಮ್ಮದ್ ಗವಾನ್ ಅವರ ಮದರಸಾ, ಅದ್ರಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗ ಈ ಒಂದು ಚೌಬಾರ ನೋಡಕ್ ಸಿಗುತ್ತೆ ನೋಡ್ರಿ. ಮದರಸಾಕ್ ಬಂದಾಗ ಇದನ್ನು ಸಹ ನೀವು ವಿಸಿಟ್ ಮಾಡ್ರಿ ಒಂದ್ಸಲ. ಬೀದರಿನ ಇನ್ನೊಂದು ಫೇಮಸ್ ಹಿಸ್ಟೋರಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೋಡ್ರಿ. ಇದು ಬಹುಮನಿ ಸುಲ್ತಾನರ ಟೂಮ್ಸ್, ಅಂದರೆ ಹಜರತ್ ಖಲೀಲಾ ಅವರ ಸಮಾಧಿ. ಚೌಕಂಡಿ ಅಂತ ಕರೀತಾರ. ಯಾವ ತರ ಅದ ನೋಡೋಣ ಬನ್ನಿ. ನೋಡ್ರಿ, ಬೆಳಗ್ಗೆ 9 ಗಂಟೆಲಿಂದ ಸಾಯಂಕಾಲ 5 ಗಂಟೆ ತನ ಅಷ್ಟೇ ಇಲ್ಲಿ ಒಳಗಡೆ ಪ್ರವೇಶ ಅದ. ಬಹುಮನಿ ಸುಲ್ತಾನರು ನೋಡ್ರಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಎಲ್ಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಯಾರ. ನೋಡ್ಬೋದು ನೀವು. ಸಮಾಧಿನ ಎಷ್ಟು ಚೆನ್ನಾಗಿ ಅವರು ರೆಡಿ ಮಾಡ್ಕೊಂಡಾರ ಅಂದ್ರ ಅವರು ವಾಸ್ತುಶಿಲ್ಪ ಕಲೆ ಎಷ್ಟು ಪ್ರಿಯರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತ. ಇದು ನೋಡ್ರಿ ಗುಂಬಾಜ್ ಯಾವ ತರ ಅದ. ಈ ಒಂದು ಚೌಕಂಬೆಯಲ್ಲಿ ಪ್ರಮುಖ 3 ಜನರ ಸಮಾಧಿಗಳದಾವಂತ ತಿಳ್ಕೊಂಡಿವಿ. ನೋಡೋಣ ಬನ್ನಿ. ಅದರಲ್ಲಿ ಪ್ರಮುಖರಾಗಿರೋರು ಎದುರಿಗೆ ಏನ್ ಕಾಣಿಸ್ತದಲ್ರಿ, ಹಜರತ್ ಅಲಿ ಅವರ ಸಮಾಧಿ ನೋಡ್ರಿ.
1437ರಾಗ ಕಟ್ಸಿರ್ತಕ್ಕಂತಹ ಸಮಾಧಿ ಇದು. ಪ್ರಮುಖವಾಗಿ 3 ಸಮಾಧಿಗಳನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ. ಹಜರತ್ ಅಲಿ ಹಾಗೂ ಅವರ ಸಹೋದರರು ಈಗೂ ಇಲ್ಲಿ ಪೂಜೆ ಮಾಡ್ತಾರ್ರಿ. ದೀಪಾಚಾರ ನೋಡ್ಬೋದು. ಅದಾದ ನಂತರ ಒಳಗಡೆ 3 ಜನದ್ದಾದ ಇಲ್ಲಿ ನೋಡ್ಬೋದು ನೋಡ್ರಿ. ಅವ್ರ ಅನುಯಾಯಿಗಳ ಸಮಾಧಿ ಅದ ನೋಡ್ರಿ ಆ ಕಡೆ ಈ ಕಡೆ. ಬಂದೀವಿ ನೋಡ್ರಿ ನಾವ್ ಇವಾಗ ಇಲ್ಲಿ ಬೀದರ್ನಲ್ಲಿ ಇರ್ತಕ್ಕಂತ ಒಂದು ಸ್ಮಾರಕ ಅಂತಾನೆ ಹೇಳ್ಬಹುದು. ಇದನ್ನು ಈ ಚೌಕಂಡಿಯ ವಿಶೇಷತೆ ಏನು ಅನ್ನೋದನ್ನ ನಮ್ಗೆ ನಾವ್ ಹೇಳೋದಕ್ಕಿಂತ ಅವ್ರ ಬಾಯ್ಲೆ ಕೇಳೋದ್ರಲಿಂದ ಮಾಹಿತಿ ಏನು ಚೆನ್ನಾಗಿರುತ್ತಾ ಅಂತ ಅನ್ಸುತ್ತಾ. ನೋಡೋಣ ಬರ್ರಿ ಇದ್ರ ವಿಶೇಷತೆ ಏನು, ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಾರ ಈ ಸ್ಮಾರಕದ ಬಗ್ಗೆ ಅಂತ ತಿಳ್ಕೊಳ್ಳೋಣ. ತಮ್ಮ ಹೆಸರು ಸರ್? ನಮ್ಮ ಹೆಸರು MD ನೈಮುದ್ದೀನ್. ಇವು ಚೌಕಂಡಿ ಅಂಬವು ದೇವಸ್ಥಾನ ಇವು ಬರ್ತಾವ. ಇರಾನಿದವ್ರು ಬರ್ತೀವಿ ಇವು ಇಲ್ಲಿ ಬದ್ನಿನವ್ರು ಇಲ್ಲಿ ಸೋಮಖಾನ ಅಂಬವು ಇಲ್ಲಿ ಉಡ್ತಾರ. ಉಡ್ದು ಯಾವ್ದಾರು ದಟ್ಟಿ ಪಿಟ್ಟಿ ಆದಿನವ್ರು ಬನ್ನು ಇಲ್ಲಿ ಅವು ದಟ್ಟಿ ಆಗಿದ ಮ್ಯಾಲ ಅವು ಮೈ ಅವು ತೊಳ್ಕೊತಾವ. ಇಲ್ಲಿ ಬಾಯಿ ನೀರದ ಮತ್ತ ಇಲ್ಲಿ ಹೌಸ್ ಮಾಡ್ಯಾವ, ಬೋರ್ ಹೊಡ್ದಾವ. ಇಲ್ಲಿ ಹೊಡ್ದಿದ ಮ್ಯಾಲ ಅವು ಅವು ಚಲೋ ಆಗಿದ್ಮ್ಯಾಲ ಮನಿಗೆ ಅವ್ರ ಮನಿಗೆ ಹೋಗ್ತಾರ. ನಮ್ ತುರ್ಕೂರ್ ಬಂದಿವ್ ಬರ್ತಾವ. ಇವು ಯಾವ ಕುಲ ಅಂದ್ರು ಅವ್ ಕುಲ ಬರ್ತಾವ. ಕರೆಕ್ಟ್ಗೆ ಬಾಟ್ರು ಇವು ಬೀದರ್ದವ್ರು ಅವು ಗೈಡ್ ಇರ್ತಿಲ್ಲ. ಮತ್ತ ಅವು ಯಾವ್ದಾರ ತೋರ್ಸ್ಲಕ್ ಗೈಡ್ ಇರ್ಬೇಕು. ಅವು ಕಿಲೆದಾಗ ಏನು ಇಲ್ಲಿ ಗಂಗವಾರ ಪಿರಿನ್ ಏನು ಇದು ನಮ್ಮ ಅಷ್ಟೂರ್ ಏನು ಕಿಲಿ ಅವು ಒಂದ್ ಮೂರ್ತಿ ಅದ. ಮೂರ್ತಿ ತಗೊಂಡು ಬರ್ತಾರ ಅವು. ನೋಡ್ರಿ ಇವ್ರು ಏನ್ ಹೇಳಕತ್ತಾರ ಅಂತಂದ್ರ ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. ಈ ಕಡೆ ಸ್ವಲ್ಪ ಬೀದರ್ ಭಾಷೆ ಮತ್ತೆ ಹಿಂದೆ ಎರಡು ಮಿಕ್ಸ್ ಮಾಡಿ ಮಾತಾಡಿದ್ರು ಅವರು. ಇವ್ರೇನ್ ಹಜರತ್ ಅಲಿ ಅನ್ನೋರು ಅದಾರಲ್ರಿ, ಇಂದ ರಾಜ್ಯಾಡಳಿತ ಮಾಡಿ ಒಂದು ಸೋಫಿ ಸಂತರಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ಕೊಂಡು ಒಂದು ಸೋಫಿ ಸಂತರ ಅಂತಾನೆ ಹೇಳ್ತಾರ. ಇಲ್ಲಿ ಹಿಂದೂಗಳಾಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಯಾರಿಗ್ ಹುಷಾರಿಲ್ಲಲ್ರಿ ಅವರು ಇಲ್ಲಿ ಬಂದು ಇಲ್ಲಿ ಒಂದ್ ಬಾವಿ ಅದಂತ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಸ್ಮಾರಕದ ಹತ್ರ ಹೋಗಿ ತಮ್ಮ ಬೇಡ್ಕೊಂಡ್ರ ಅವೆಲ್ಲ ಹುಷಾರಾಗ್ತಾರ ಅಂತ ಹೇಳ್ತಾರ. ಈ ತರ ಅದ ನೋಡ್ರಿ ಇಲ್ಲಿನ ಪರಂಪರೆ. ಇಲ್ಲಿ ಅಲ್ಲಮ ಪ್ರಭು ಅಂತ ಇನ್ನೊಂದು ಟೆಂಪಲ್ ಅದ ಅಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅದು. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು MS ಅಹಮದ್ ಕಾಂಟ್ರಾಕ್ಟರ್ ಅಂತ. ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನೇ ಓಲ್ಡ್ ಮಾನ್ಯುಮೆಂಟ್ಸ್ ಕಾಂಟ್ರಾಕ್ಟ್ ಮಾಡ್ತೀನಿ. ಈ ಸ್ಮಾರಕದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ರಿ. ಇದು ಸ್ಮಾರಕ ದಿಸ್ ಇಸ್ ಅಕ್ಟೋಗನಲ್ ಶೇಪ್ ಇದು ಸ್ಟ್ರಕ್ಚರ್ ಇದೆ ಮೇಡಮ್. ಅದ್ರ ಒಳಗೆ ಸ್ಕ್ವೇರ್ ಟೈಪ್ ಡೋಮ್ ಇದೆ ಮೇಡಮ್. ಆ ಡೋಮ್ದು ಹೆಸರು ಇವ್ರದ್ದು ಹೆಸರು ಸೈಯದ್ ಶಾ ನೆಮತುಲ್ಲಾ ಕಿರ್ಮಾನಿ. ಅವ್ರದ್ದು ಮಗ ಈ ರಾಜ ಇಲ್ಲಿ ಶಾಸ್ತ್ರಿ ಮಾಡುವಾಗ ಈ ಜಾಗ ಅವರಿಗೆ ಬಿಜಾಪುರ್ ಗುಲ್ಬರ್ಗ ಇವರು ಹೆಡ್ ಡೈನಾಸ್ಟಿ ಹೆಡ್ ಮಾಡಿತ್ತು ಮಾಡದಂತ ಇವರು ವಿಚಾರ ಮಾಡಿದ್ದು ಅಹಮದ್ ಶಾ ವಲಿ ಬೆಹಮನಿ. ಆಮೇಲೆ ಅವರು ಒಂದ್ಸಲ ಅದು ಏನ್ ಶಿಕಾರ್ ಮೀನ್ಸ್ ಅದು ಬ್ರಿಸ್ಟೋಲ್ ಹೊಡ್ತಾರಲ್ಲ ಅದಕ್ ಶಿಕಾರಿಗೆ ಇಲ್ಲಿ ಬಂತು. ಅವರು ಅಂದ್ರೆ ಇಲ್ಲಿ ಜಗಳ ಆಗ್ತಾ ಇತ್ತು. ಒಂದ್ ಲಯನ್ ಮತ್ತು ಒಂದು ಇದು ಲೋಂಬಡಿ. ಅಂದ್ರೆ ಆ ಲೋಂಬಡಿ ಲಯನ್ಗೆ ಇದು ಮಾಡ್ಲಿಕ್ತಿತ್ತು, ಸ್ಕ್ವೇರಲ್ಗೆ ಟೈಗರ್ಗೆ ಇದು ಮಾಡಿತ್ತು. ಆದ್ರೆ ಇದು ಜಗದು ಏನ್ ವಿಶೇಷ ಸ್ವಲ್ಪ ನೋಡೋಣ ಅಂತ ಅವ್ರು ತಿಳ್ಕೊಂಡು ಹೇಳಿದ್ಮೇಲೆ ಈ ಜಗ ಈ ಭೂಮಿದು ಬಹಳ ಇದು ಇದೆ. ಆದ್ರೆ ಈ ಭೂಮಿದು ನೀರಿಂದು ಭೂಮಿದು ಇದು ಇದೆ. ಆ ಸಲಕ್ ಅಷ್ಟು ಟೈಗರ್ ಇದ್ರಕ್ಕಿಂತ ಹೆದರ್ಲತನ. ಆದ್ರೆ ಓಕೆ ಇದು ನಮ್ಮ ಕಿಂಗ್ಡಮ್ದು ಹೆಡ್ ಈ ಬಿದರ್ಗೆ ಮಾಡ್ಬೇಕಂದ್ರೆ ಅಹಮದ್ ಶಾ ವಲಿ ಬೆಹಮನಿ ಅಲ್ಲಿ ಇದೆ ಡೋಮ್. ಅದು ಅಲ್ಲಿ 16 ಡೋಮ್ಸ್ ಇದೆ ಇಲ್ಲಿ. ಚೌಕಂಬಿ ಪ್ಲೇಸಿಗೆ ಏನ್ ಬಂದಿದ್ವಲ್ರಿ, ಹಜರತ್ ಅಲಿ ಅವರು ಒಬ್ರು ಸೋಫಿ ಸಂತರು ನೋಡ್ರಿ. ಆ ಸಂತರ ಸ್ಮಾರಕದ ಎದುರುಗಡೆ ಈ ತರ ಒಂದ್ ಬಾವಿ ಸಿಗ್ತದ. ಇದ್ರೊಳಗ್ ಸ್ನಾನ ಮಾಡಿ ಅವರ ಒಂದು ದರ್ಶನ ತಗೊಂಡ್ರೆ ಇಲ್ಲಿ ಮಾಟ ಮಂತ್ರ, ಆಮೇಲೆ ಯಾರಿಗೇನೋ ಹುಷಾರಿರಲ್ಲ, ಜಾಸ್ತಿ ಹುಷಾರಿಲ್ಲಾರ್ದವ್ರು ಬಂದ್ರು ಇಲ್ಲಿ ಆರಾಮಾಗುತ್ತೆ ಅಂತ ಹೇಳ್ತಾರ. ನಾನು ಬರೀ ಒಂದ್ ಗೋರಿ ಅಂತ ತಿಳ್ಕೊಂಡಿದ್ದೆ. ನಿಜವಾಗ್ಲೂ ಇಲ್ಲಿ ಸ್ಥಳೀಯರು ಹೇಳಿದ ಮಾಹಿತಿ ಮೇರೆಗೆ ಗೊತ್ತಾಯ್ತು ಇವರು ಇರಾನ್ ದೇಶದ ಒಬ್ಬ ಸೋಫಿ ಸಂತರು. ಇಲ್ಲಿ ಏನ ಬಿದರಿನ ಸುಲ್ತಾನರು ಅದರಲ್ರಿ, ಅವ್ರ ಗುರು ಅಂತ ಇವರು. ಇವರಿಗೂ ಮತ್ತೆ ಈ ಸುಲ್ತಾನರಿಗೂ ವೈವಾಹಿಕ ಸಂಬಂಧನೂ ಇತ್ತು. ಅವರ ಮಗಳನ್ನು ಇವ್ರ ಮಗನಿಗೆ ಕೊಟ್ಟೇನೋ ಮದುವೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರ. ಇದ್ರದ್ದು ಉರುಸುನು ಆಗ್ತದಂತ ಮಾರ್ಚ್ ತಿಂಗಳಲ್ಲಿ ಅದ್ದೂರಿಯಾಗಿ ಜಾತ್ರೆ ಆಗ್ತದಂತ. ಅಲ್ಲಿ ಸರ್ವ ಧರ್ಮದವ್ರನ್ನು ಸಹ ಭಾಗವಹಿಸಿ ಅದ್ದೂರಿಯಾಗಿ ಮತ್ತೆ ಈ ಪುರಾತತ್ವ ಇಲಾಖೆ ಕಡೆಯಿಂದ ಪರ್ಮಿಷನ್ ತಗೊಂಡು ಗ್ರ್ಯಾಂಡ್ ಆಗಿ ಜಾತ್ರೆ ಮಾಡ್ತಾರಂತ. ಇದ್ರದ್ದು ಚೆನ್ನಾಗಿ ಹೇಳಿದ್ರು ಮಾಹಿತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.